ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ಸಂಕೇಶ್ವರ ನಗರದ ಶ್ರೀ ದುರದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಮುಖ್ಯ ಕಚೇರಿಗೆ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಪ್ರೊಫೆಸರ್ ಅಶೋಕ್ ಆಲೂರ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷರು ಆದ ಮತ್ತು ಮಾಜಿ ಸಚಿವರು ಆದ ಶ್ರೀ ಎಬಿ ಪಾಟೀಲ್ ಅವರು ಮತ್ತು ಆಡಳಿತ ಮಂಡಳಿ ಸೇರಿ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಸತ್ಕಾರ ನೆರವೇರಿಸಲಾಗಿದೆ. ಈ ವೇಳೆ ಮಾಜಿ ಸಚಿವರು ಆದ ಎಬಿ ಪಾಟೀಲ್, ಕಾರ್ಯದರ್ಶಿಗಳು ಆದ ಜಿಸಿ ಕೋಟಗಿ, ನಿರ್ದೇಶಕರು ಆದ ಆರ್ಪಿ ಪಾಟೀಲ್, ಆಡಳಿತ ಅಧಿಕಾರಿಗಳು ಆದ ಬಿಎ ಪೂಜಾರಿ, ಡಾಕ್ಟರ್ ವಿದ್ಯಾಸ್ವಾಮಿ, ಪ್ರೊಫೆಸರ್ ಸಂತೋಷ್ ತೆರಳಿಮಠ, ಸರ್ವಮಂಗಳ ಯರಗಟ್ಟಿ, ಅಮರ ಕರೋಶಿ ಸೇರಿ ಶಿಕ್ಷಣ ಸಂಸ್ಥೆಯ ಹಲವಾರು ಜನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇನ್ನು ದುರದುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಪ್ರೊಫೆಸರ್ ಅಶೋಕ್ ಆಲೂರ ಅವರು ಸಂಸ್ಥೆಯ ಉನ್ನತ ಮಟ್ಟದ ಶಿಕ್ಷಣದ ಬಗ್ಗೆ ಹಾಡಿ ಹೋಗಲಿದ್ದಾರೆ. ನಮಸ್ಕಾರ. ನಾನು ಪ್ರೊಫೆಸರ್ ಅಶೋಕ್ ಆಲೂರ್, ಕುಲಪತಿ ಕೊಡಗು ವಿಶ್ವವಿದ್ಯಾಲಯ ಕೊಡಗು. ಇವತ್ತಿನ ದಿವಸ ಶ್ರೀಯುತ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಬಹಳ ಘನತೆವೆತ್ತ ವಿದ್ಯಾಸಂಸ್ಥೆಗೆ ಭೇಟಿ ನೀಡತಕ್ಕಂಥ ಒಂದು ಅವಕಾಶ ನನ್ನದಾಗಿತ್ತು. ಶ್ರೀ ದುರದುಂಡೇಶ್ವರ ವಿದ್ಯಾಸಂಸ್ಥೆ ಪ್ರಾರಂಭದಲ್ಲಿ ಕೇವಲ ಒಂದು ಹೈಸ್ಕೂಲ್ನಿಂದ ಪ್ರಾರಂಭವಾಗಿ ಇವತ್ತು 24 ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಒಂದು ಬೃಹತ್ ವಿದ್ಯಾಕೇಂದ್ರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಒಂದು ವಿಚಾರ. ಬಹಳ ದಿನಗಳಿಂದ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸಗೌಡರ ಅಜ್ಜಾರು ಇದ್ದಾಗ ನಾನು ಪ್ರಪ್ರಥಮ ಬಾರಿಗೆ ಇಲ್ಲಿ ಬಂದಿದ್ದೆ. ಅದಾದ ನಂತರ ಶ್ರೀಯುತ ಎ ಬಿ ಪಾಟೀಲ್ರವರ ಭಾಳ ಸಮೀಪದಿಂದ ಅವರನ್ನು ನೋಡಿರ್ತಕ್ಕಂಥದ್ದು ಮತ್ತು ಅವ್ರ ಜೊತೆಗೆ ಭಾಳ ಒಡನಾಟವನ್ನು ಇಟ್ಟುಕೊಂಡು ನೋಡಿರ್ತಕ್ಕಂಥ ಸಂಸ್ಥೆಯ ಒಂದು ಕಿರು ವಿಚಾರಗಳನ್ನು ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಂದ ಕೇಳ್ತಕ್ಕಂಥ ಅವಕಾಶ ನನ್ನದಾಗಿತ್ತು. ಒಂದು, ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಪ್ರಥಮವಾದಂಥ ಪ್ರಾಶಸ್ತ್ಯ ಸಿಕ್ಕಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಯಾವ ಸಂಸ್ಥೆ, ಯಾವ ಆಡಳಿತ ಮಂಡಳಿ ಶಿಕ್ಷಣದ ಗುಣಮಟ್ಟದ ಕಡೆಗೆ ಅತಿ ಹೆಚ್ಚು ಒತ್ತನ್ನು ನೀಡ್ತದೆ, ಆ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇರುವುದಿಲ್ಲ. ಅವರ ಒಂದು ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿರ್ಬೋದು, PUC ಕಾಲೇಜ್ಗಳಿರ್ಬೋದು, ಪದವಿಗಳ ಕಾಲೇಜ್ಗಳಿರ್ಬೋದು, ಎಲ್ಲ ಕಾಲೇಜುಗಳಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಿಗೆ ಹಲವಾರು ರ್ಯಾಂಕ್ಗಳನ್ನು ಪಡೆಯುವ ಮುಖಾಂತರ ಇವತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಉತ್ತುಂಗವನ್ನು ತಲುಪಿರ್ತಕ್ಕಂಥದ್ದು ಬಹಳ ಆನಂದ ಪಡ್ತಕ್ಕಂಥ ಒಂದು ಸಂಗತಿ. ಅದರ ಜೊತೆಗೆ ವಿದ್ಯಾರ್ಥಿಗಳನ್ನು ಕೇವಲ ಕೆಲಸಗಾರರನ್ನಾಗಿ ನೌಕರಿ ಮಾಡೋದಕ್ಕೆ ತಯಾರು ಮಾಡ್ತಕ್ಕಂಥ ಚಿಂತನೆಯನ್ನು ಬದಿಗಿಟ್ಟು ಅದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಔದ್ಯಮಿಕತೆಯನ್ನು ಹೊರತಂದು ಅವರನ್ನು ಉದ್ದಿಮೆದಾರರನ್ನಾಗಿ ಮಾಡ್ತಕ್ಕಂಥ ಇನ್ನೊಂದು ವಿಚಾರ ಬಹಳಷ್ಟು ಅರ್ಥಪೂರ್ಣ ಮತ್ತು ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಆ ದಿಸೆಯಲ್ಲಿ ಈ ಸಂಸ್ಥೆ ಮಾಡ್ತಕ್ಕಂಥ ಕೆಲಸಗಳೇನಿದಾವೆ ಇನ್ನೂ ಅರ್ಥಪೂರ್ಣವಾಗಿ ಮುಂದುವರಿಬೇಕು. ಈ ಭಾಗದ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಈ ಸಂಸ್ಥೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ದಿಸೆಯಲ್ಲಿ ಇಲ್ಲಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಸಂಸ್ಥೆಗಳ ಮುಖ್ಯಸ್ಥರು, ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು, ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಅವರನ್ನು ಬೆನ್ನು ತಟ್ಟಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರು, ಅಧ್ಯಕ್ಷರಿರ್ತಕ್ಕಂಥದ್ದು ಬಹಳ ಕಡಿಮೆ ಪ್ರಸಂಗಗಳಲ್ಲಿ ಕಂಡುಬರ್ತಕ್ಕಂಥ ವ್ಯವಸ್ಥೆ. ಸೊ ಹಾಗಾಗಿ ನನ್ನ ಒಂದು ಹಾರೈಕೆ ಏನು ಅಂತಂದರೆ, ಈ ಸಂಸ್ಥೆ ಇನ್ನು 4-6 ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಕಾಣ್ತಕ್ಕಂಥ ಒಂದು ಸಂಸ್ಥೆ. ಈ ಭಾಗಕ್ಕೆ, ಈ ಉತ್ತರ ಕರ್ನಾಟಕದ ಭಾಗಕ್ಕೆ, ಚೆನ್ನಮ್ಮನ ಕಿತ್ತೂರು ಕರ್ನಾಟಕ ಭಾಗಕ್ಕೆ ನೀಡಿರ್ತಕ್ಕಂಥ ಏನೊಂದು ಶೈಕ್ಷಣಿಕ ಸೇವೆ ಇದೆ, ಅದು ನಿರಂತರವಾಗಿ ಮುಂದುವರಿಲಿ, ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಅದು ಬೆಳೀಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ, ಈ ಭಾಗದಲ್ಲಿ ಸ್ಮಾರ್ಟ್ ವಿಲೇಜ್ಗಳಾಗಲಿಕ್ಕೆ ಏನೇನು ಬೇಕು ಆ ಎಲ್ಲ ಅವಕಾಶಗಳು ಈ ಸಂಸ್ಥೆಯಿಂದ ಇಲ್ಲಿ ಜನರಿಗೆ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡ್ತಾ, ಈ ಸಂಸ್ಥೆಗೆ ನಮ್ಮಿಂದ ಏನಾದರೂ ಅಳಲು ಸೇವೆ ಕೊಡ್ತಕ್ಕಂಥ ಅವಕಾಶಗಳಿದ್ದಾಗ ಅದನ್ನು ಖಂಡಿತ ನಾವು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಂಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ಒಯ್ಯತಕ್ಕಂಥ ಪ್ರಯತ್ನ ತಮ್ಮೆಲ್ಲರಿಂದ ಆಗಲಿ ಅಂತ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್.